ಪರಂ ಶಾಂತಿ ಬಾಪೂಜಿಯವರ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಹನುಮಂತನ ವಿಸ್ತೃತ ಮಾಹಿತಿ. ಪವನಪುತ್ರ ಹನುಮಾನ. ಹನುಮಂತನು ರುದ್ರನ 11ನೆಯ ಅವತಾರವಾಗಿದ್ದ. ಭಕ್ತಿ ಮಾರ್ಗದಲ್ಲಿ ರುದ್ರ ಅಂದರೆ ಶಂಕರ, ಶಿವ ಶಂಕರ ಒಂದೇ ಎಂದು ಭಕ್ತಿ ಮಾರ್ಗದಲ್ಲಿ ಅಂದುಕೊಳ್ಳುತ್ತಾರೆ. ಹನುಮಂತ ರುದ್ರನ ಅವತಾರ ಹಾಗೂ ಪವನಪುತ್ರ. ಇದು ಹೇಗೆ ಎಂದರೆ, ಪವನ ದೇವತೆಯು ತನ್ನ ಒಂದು ಸೆಲ್ಲನ್ನು ಹಾಕಿದಾಗ ಹನುಮಂತನ ಸ್ಥೂಲ ಶರೀರವಾಯಿತು. ನಂತರ ಶಂಕರ ಅಥವಾ ರುದ್ರನು ತನ್ನ ಸ್ವಲ್ಪ ಪವರನ್ನು ಹನುಮಂತನಲ್ಲಿ ಹಾಕಿದ. ಹೀಗಾಗಿ ಹನುಮಂತನು ರುದ್ರಾವತಾರನಾದ. ರುದ್ರನಿಂದ ಪವರ್ ಪಡೆದು ಹನುಮಂತನ ಆತ್ಮ ಪವರ್ಫುಲ್ ಆತ್ಮವಾಯಿತು. ಹೀಗೆ ಹನುಮಂತನು ಪವನ ದೇವತೆ ಮತ್ತು ರುದ್ರ ಇವರಿಬ್ಬರ ಪವರನ್ನು ಪಡೆದುಕೊಂಡು ಹನುಮಂತನು ಶಕ್ತಿಶಾಲಿ ಆತ್ಮನಾಗುತ್ತಾನೆ. ವಾಸ್ತವ ಈ ರೀತಿ ಇದೆ. ರಾಮಾವತಾರವಾದ ಸಮಯದಲ್ಲಿ ಬೇಹದ್ ಮಕ್ಕಳ ತಂದೆಯಾದ ಬೇಹದ್ನ ಆಕಾರಿ ತಂದೆಯು ಅಂದರೆ ಛೋಟುರಾಮನು 15 ಲಕ್ಷ ವರ್ಷಗಳ ಹಿಂದೆಯೇ ಭೂಮಿಯಿಂದ ಮೇಲೆ 500 ಕಿಲೋಮೀಟರ್ ಗೋಳದಲ್ಲಿದ್ದುಕೊಂಡು ಛೋಟುರಾಮನು 108 ಆತ್ಮರೊಂದಿಗೆ ಬಂದು ಭೂಮಿಯನ್ನು ವೀಕ್ಷಣೆ ಮಾಡುತ್ತಿದ್ದ. ಅಂದರೆ ಅನಂತ ಸೃಷ್ಟಿಯಲ್ಲಿ ಈ ಭೂಮಿಯಂತಹ ತತ್ವವುಳ್ಳಂತಹ ಭೂಮಿ ಎಲ್ಲಿಯೂ ಇರಲಿಲ್ಲ. ಹೀಗಾಗಿ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಮತ್ತು ಯಾವ ತತ್ವಗಳಿಂದ ಆಗಿದೆ, ಇದನ್ನೆಲ್ಲ ಆಲ್ಮೈಟಿಯ ಆದೇಶದಂತೆ ಛೋಟುರಾಮನು ಇಲ್ಲಿಗೆ ಬಂದು ಅಧ್ಯಯನ ನಡೆಸುತ್ತಾನೆ. ಆಗ ಭೂಮಿಯ ಮೇಲೆ ಅನೇಕ ಅಸುರರು ಆಳುತ್ತಿದ್ದರು. ಭೂಮಿಯು 7 ಖಂಡಗಳಲ್ಲಿ ವಿಭಾಗವಾಗಿ ಹೋಗಿತ್ತು. 7 ಖಂಡಗಳಲ್ಲಿ ದೊಡ್ಡ ದೊಡ್ಡ ಅಸುರರು ಆಳುತ್ತಿದ್ದರು. ಛೋಟುರಾಮನು ಎಲ್ಲ ಖಂಡಗಳಿಗೆ ತನ್ನ ದೊಡ್ಡ ದೊಡ್ಡ ಶಕ್ತಿಯನ್ನು ಕಳುಹಿಸಿ ಎಲ್ಲ ರಿಪೋರ್ಟನ್ನು ತರಿಸಿಕೊಳ್ಳುತ್ತಿದ್ದ. ಆಗ ಇನ್ನು ವಿಷ್ಣುವಿನ ರಾಮಾವತಾರ ಆಗುವುದರಲ್ಲಿತ್ತು. ಆಲ್ಮೈಟಿ PM ಹಾಗೂ ಛೋಟುರಾಮ್ ಇವರೆಲ್ಲರೂ ಆ ಸಂದರ್ಭದಲ್ಲಿ ಗುಪ್ತ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಂತರದಲ್ಲಿ ಅಸುರಿ ಶಕ್ತಿಯಾದ ರಾವಣನ ಸಂಹಾರಕ್ಕಾಗಿ ವಿಷ್ಣುವಿನ ರಾಮಾವತಾರವಾಯಿತು. ಆಗ ಅನೇಕ ದೇವತೆಗಳನ್ನು ಲಕ್ಷ್ಮಣ, ಭರತ ಇತ್ಯಾದಿ ರಾಮಾವತಾರದಲ್ಲಿ ಪಾತ್ರಧಾರಿಗಳನ್ನಾಗಿ ಕಳುಹಿಸಿದರು. ಅವರಲ್ಲಿ ಹನುಮಂತನೂ ಸಹ ಇದ್ದ. ಬೇಹದ್ ತಂದೆ ಛೋಟುರಾಮನು ರಾಮನಲ್ಲಿ ತನ್ನ ಸ್ವಲ್ಪ ಶಕ್ತಿಯನ್ನು ಹಾಕಿದ. ಅದರಂತೆ ಮತ್ತೆ ಲಕ್ಷ್ಮಣನಲ್ಲಿಯೂ ಸಹ ತನ್ನ ಪವರನ್ನು ಹಾಕಿದ. ಅದರಂತೆ ಛೋಟುರಾಮನಿಗಿಂತಲೂ ದೊಡ್ಡ ಕ್ರಿಯೇಷನ್ ಅಥವಾ ಮೊದಲನೆಯ ಕ್ರಿಯೇಷನ್ ಆದ ಬಲರಾಮನು ಹನುಮಂತನಲ್ಲಿ ಅಂದರೆ 108 ಪವರ್ಫುಲ್ ತನ್ನ ಆತ್ಮರಲ್ಲಿ ಮೊದಲನೆಯವನಾದ ಹನುಮಂತನಲ್ಲಿ ತನ್ನ ಪವರನ್ನು ಹಾಕಿದ. ಹೀಗಾಗಿ ಹನುಮಂತನಲ್ಲಿ ಪವನ ದೇವತೆ, ರುದ್ರ ಮತ್ತು 108ರಲ್ಲಿ ಒಬ್ಬ ಆತ್ಮನ ಪವರ್ ಸೇರಿ ಹನುಮಂತ ಬಹಳ ಪವರ್ಫುಲ್ ಆಗಿದ್ದ, ಬಹಳ ಬಲಶಾಲಿಯಾಗಿದ್ದ, ಶಕ್ತಿಶಾಲಿಯಾಗಿದ್ದ. ಚಿಕ್ಕ ವಯಸ್ಸಿನಲ್ಲಿಯೇ ಸೂರ್ಯನನ್ನು ನುಂಗಲು ಹೊರಟಿದ್ದ ಹನುಮಂತ. ಸೂರ್ಯ ಕೇವಲ ಒಬ್ಬ ಅಗ್ನಿ ದೇವತೆಯಾಗಿದ್ದ ಮತ್ತು ಹನುಮಂತನಲ್ಲಿ ಪರಮ ತತ್ವದ ಪ್ರಮಾಣವು ಹೆಚ್ಚಾಗಿತ್ತು. 108 ಆತ್ಮರಲ್ಲಿ ಒಬ್ಬ ಮೊದಲನೆಯ ಆತ್ಮನಾದಂತಹ ಹನುಮಂತನಲ್ಲಿ 2 ರಿಂದ 3 ಕಲಾದ ಪರಮ ಪ್ರಕಾಶವನ್ನು ಹಾಕಲಾಯಿತು. ಹೀಗಾಗಿ ಪರಮ ಲೈಟ್ನ ಮುಂದೆ ಪರಮ ಅಗ್ನಿಯೂ ಸಹ ಏನೇನೂ ಅಲ್ಲ. ಆದ್ದರಿಂದ ಕೇವಲ ಅಗ್ನಿ ತತ್ವದ ಸೂರ್ಯನನ್ನು ಹನುಮಂತ ನುಂಗಿದ್ದು ಈ ಎಲ್ಲವೂ ಸತ್ಯವೇ. ಆದರೆ ಜನ ಶಾಸ್ತ್ರಗಳನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಯಾರು ಏನಾಗಿದ್ದರೂ
ಯಾರಲ್ಲಿ ಎಷ್ಟು ಪವರ್ ಇತ್ತು ಎಂದು ತಿಳಿಯಬೇಕೆಂದರೆ ನಾವು ಆ ಸಮಯಕ್ಕೆ ಹೋಗಿ ಅಂದಿನ ಸಂದರ್ಭ ಶಕ್ತಿಗಳೆಲ್ಲವೂ ಏನಿದ್ದವೋ ಅದರಂತೆ ಯೋಚಿಸಿದಾಗ ನಮಗೆ ಸತ್ಯದ ಅರಿವಾಗುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಕಥೆಯೇ ಎನಿಸುತ್ತದೆ. ಹೀಗೆ ಬಹಳಷ್ಟು ವಿಶಿಷ್ಟ ಶಕ್ತಿಗಳು ರಾಮಾವತಾರದಲ್ಲಿ ಕೆಲಸ ಮಾಡಿದರು. ಹೀಗಾಗಿ ರಾಮನನ್ನು ಮತ್ತು ಅದರಂತೆ ಕೃಷ್ಣನನ್ನು ಜನ ವಿಷ್ಣುವಿನ ಅವತಾರ ಎನ್ನುತ್ತಾರೆ. ಕೆಲವೊಮ್ಮೆ ಪರಬ್ರಹ್ಮ ಪರಮೇಶ್ವರನ ಅವತಾರ ಎನ್ನುತ್ತಾರೆ. ಹೀಗೆ ಒಂದೊಂದು ಅವತಾರಕ್ಕೆ ಅನೇಕರ ಹೆಸರು ಬರುತ್ತದೆ. ಇದು ಬಹಳ ಗೂಢ ರಹಸ್ಯ. ಇದನ್ನು ಬೇಹದ್ ಜ್ಞಾನದಿಂದ ಮಾತ್ರ ಇದರ ಸತ್ಯ ತಿಳಿಯಬಹುದಾಗಿದೆ. ಬೇಹದ್ ಜಗತ್ತಿನ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿದ ಆತ್ಮರಿಗೆ ಇದೆಲ್ಲವೂ ಅರ್ಥವಾಗುತ್ತದೆ. ಮತ್ತು ಬೇಹದ್ನ ತಂದೆಯು ಅಂತಿಮ ಸಮಯದಲ್ಲಿ ಬಂದು ಬೇಹದ್ನ ಮಕ್ಕಳಿಗೆ ಈ ಎಲ್ಲ ಜ್ಞಾನವನ್ನು ನೀಡುತ್ತಾನೆ ಎಂದು ವಾಣಿಗಳಲ್ಲಿಯೂ ಸಹ ಹೇಳಲಾಗಿದೆ. ರಾಮ ಮತ್ತು ಕೃಷ್ಣರನ್ನು ಈ ಭೂಮಿಯ ಪರಿವರ್ತನೆಗಾಗಿ ಕಳುಹಿಸಲಾಗಿತ್ತು. ಆದರೂ ಸಹ ಅವರಿಂದ ಪರಿವರ್ತನೆ ಆಗಲಿಲ್ಲ. ಇದಕ್ಕೆ ಕಾರಣ ಈ ಎಲ್ಲವನ್ನು ಮತ್ತು ಈ ಭೂಮಿ ಏಕೆ 5 ತತ್ವಕ್ಕೆ ಬಂದಿತು, ಹೇಗೆ ಈ 5 ತತ್ವಗಳನ್ನು ಪರಮ ತತ್ವದಲ್ಲಿ ಪರಿವರ್ತನೆ ಮಾಡಬೇಕು ಎಂಬ ಜ್ಞಾನದ ಪ್ರೊಸೆಸ್ಸೇ ಜ್ಞಾನದ ರಹಸ್ಯವಾಗಿದೆ. ಈಗ ಸ್ವತಃ ಆಲ್ಮೈಟಿಯೇ ಈ ಪರಿವರ್ತನೆ ಮಾಡಲಿಕ್ಕಾಗಿ ಒಂದು ಸಾಧಾರಣ ಸಾಕಾರಿ ಆತ್ಮವಾಗಿ ಕಡು ಬಡತನದ ಕುಟುಂಬದಲ್ಲಿ ಜನ್ಮ ತಳೆದು ಈ ಭೂಮಿಯ ಮೇಲಿನ ಮಾಯೆಯಿಂದ ಏಕೆ ಯಾರೂ ಬಿಡಿಸಿಕೊಂಡು ಮೇಲೆ ಬರುತ್ತಿಲ್ಲ ಅಥವಾ ಮುಕ್ತರಾಗುತ್ತಿಲ್ಲ ಎಂದು ತಿಳಿಯಲು ಸ್ವತಃ ಆಲ್ಮೈಟಿಯೇ ಧರೆಗೆ ಬಂದಿದ್ದಾನೆ. ನಮ್ಮ ಯೂನಿವರ್ಸ್ ಕೂಡ 100ರಿಂದ 0 ಕಲಾಗೆ ಬಂದಿದೆ. ಈ ಎಲ್ಲವನ್ನು ಇಡೀ ಮಲ್ಟಿವರ್ಸನ್ನು ಪರಿವರ್ತನೆ ಮಾಡಿ ಪರಮ ತತ್ವಕ್ಕೆ ಪರಿವರ್ತಿಸಲು ಆಲ್ಮೈಟಿಯು ಖುದ್ದಾಗಿ ಬಂದಿದ್ದಾನೆ. ಬೇಹದ್ ಆತ್ಮರಾಗಿದ್ದರೆ ಮಾತ್ರ ಅವರಿಗೆ ಈ ಎಲ್ಲ ರಹಸ್ಯ ತಿಳಿದು ಬರುತ್ತದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.